ತಿಳಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಈ ಇಂದ್ರಿಯಗಳೇನದವಲ್ಲ, ಕಣ್ಣು ಕಿವಿ ಮೂಗು ಇವೆಲ್ಲ ಇಲ್ಲಿಲ್ಲೇ ನಿಂದಿರ್ತಾವ. ಅದರ ನಿಜವಾಗಿರ್ತಕ್ಕಂಥ ಪ್ರಾಣದೊಂದಿಗೆ ಜೋಡಿಸಿ ನೆನವು ಪ್ರಾರಂಭ ಆಗಬೇಕು. ಅದಕ್ಕೇನೆ ಹೇಳ್ತಾರೆ ಅವರು, ಎನ್ನ ಪ್ರಾಣದ ಹೋಕು ನೋಡಯ್ಯ, ಒಂದರಗಳಿಗೆ ಮರೆತೆ ಅಂದರೆ ಏನಾಗ್ತದೆ, ನನಗೆ ಪ್ರಾಣನೇ ಹೋದಂಗಾಗ್ತದೆ. ಅಂತಹ ನೆನವು ಇತ್ತು ಅಂತ ಕೇಳಿದ್ರೆ ಶರಣರು ಜಂಗಮರು ನಮ್ಮ ಮನೆಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಅದಕ್ಕೇನೆ ಸಂಗಮ ದೇವರು ಅಂತಕ್ಕಂಥ ಅಲ್ಲಿಗೆ ಬಂದ ಜಂಗಮರು ಬಸವಣ್ಣನವರನ್ನು ಕುರಿತು ಅವರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅಲ್ಲ ಅಷ್ಟೇ, ಬಸವಣ್ಣನವರು ಎಷ್ಟಂತಹ ಜಂಗಮ ಪ್ರೇಮಿ ಅಂತ ಹೇಳಿದರು. ಇನ್ನೊಬ್ಬ ಶರಣರಲ್ಲಿ ಉರಿಲಿಂಗ ದೇವರು ಅಂತಕ್ಕಂಥ ಒಬ್ಬ ಶರಣ ಅಲ್ಲಿ ಎದ್ದು ನಿಂತವ್ರು ಹೇಳ್ತಾರೆ, ಅಲ್ಲ ತಾಯಿ ಚೆನ್ನಬಸವಣ್ಣ ಹೇಳ್ತಾರೆ, ಬಸವಣ್ಣನವರ ಬಗ್ಗೆ ಹೇಳುವ ಅನುಭವ ಗೋಷ್ಠಿ, ಅನುಭವ ಮಂಟಪ, ಇಂಥ ಅನುಭವ ಎಲ್ಲ ಯಾಕೆ ಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ ಚೆನ್ನಬಸವಣ್ಣನವರು. ಸುಂದರವಾದ ಒಂದು ವಚನ ಕೇಳಿ ಅಂತ ಅನುಭವ ಗೋಷ್ಠಿಯಲ್ಲಿ ಒಂದು ವಚನ ಎತ್ಕೊಳ್ತಾ ಇದ್ದಾರೆ. ಪ್ರತಿ ದಿನದ ಅನುಭವ ಮಂಟಪದಲ್ಲಿ ಆಗಿರ್ತಕ್ಕಂಥ ವಚನಗಳೆಲ್ಲ ಜಂಗಮರು ಹೊರಗೆ ತರ್ತಾ ಇದ್ರು. ಅನಂತ ಕಾಲ ಹೋಗಿ ತರುಮರಾದಿಗಳಲ್ಲಿ ತಪವಿರುವುದನ್ನು ಒಂದು ದಿನ ಗುರುಚರಣ ಸೇವೆ ಸಾಲದೇ ಅಯ್ಯ. ಅನುಭವ ಎಷ್ಟು ಮುಖ್ಯವಾಗಿರೋದು ಅನ್ನೋದಕ್ಕೆ ಒಂದು ಹಂತವಾಗಿ ತೊಗೊಂಡು ಬರ್ತಾರೆ. ಅನಂತ ಕಾಲ ಕೋಡುಗಲ್ಲಿನ ಮೇಲೆ ಹೋಗಿ ಅಡವಿಯಲ್ಲಿ ತಪ್ಪಲು ತರಿ ತಿಂದು ಗೆಡ್ಡೆಗೆಣಸು ತಿಂದು ಗಡ್ಡ ಬಿಟ್ಟಿಕೊಂಡು ಅಲ್ಲಿ ತಪಸ್ಸು ಮಾಡೋದಕ್ಕಿಂತಲೂ ಗುರುವಿನ ಸನ್ನಿಧಿಯಲ್ಲಿದ್ದು ಒಂದು ದಿನ ಗುರುಚರಣ ಸೇವೆ ಮಾಡಿದರೆ ಅದಕ್ಕಿಂತಲೂ ಎಷ್ಟೋ ಪಟ್ಟು ಮೇಲು ಅಂತ ಹೇಳ್ತಾರೆ. ಅನಂತ ಕಾಲ ಚರಣ ಸೇವೆಯ ಮಾಡುವುದನ್ನು ಒಂದು ದಿನ ಲಿಂಗ ಪೂಜೆ ಮಾಡಿದರೆ ಸಾಲದೇ ಅಯ್ಯ ಅಂತ ಹೇಳ್ತಾರೆ. ಅದಕ್ಕಿಂತಲೂ ಒಂದು ದಿನದ ಲಿಂಗ ಪೂಜೆ ಇನ್ನೂ ಸಮಾಧಾನ ಕೊಡ್ತದೆ ನಮಗೆ ಅಂತಕ್ಕಂಥ ಮಾತು. ಅಂದರೆ ಪ್ರಾರಂಭ ಆಗೋದೆಲ್ಲಿಂದ ಗುರುವಿನಿಂದನೇ ಪ್ರಾರಂಭ ಆಗ್ತದೆ. ಗುರು ಸೇವೆಯಲ್ಲಿರುವವರಿಗೆ, ಗುರು ಸೇವೆಯಲ್ಲಿ ಗುರು ಸನ್ನಿಧಿಯಲ್ಲಿರುವವರಿಗೆ ಪ್ರಭುದೇವರು ಹೇಳ್ತಾರೆ, ತತ್ವವಿದ್ಯೆಯ ಚಿಂತೆ ಗುರು ಸನ್ನಿಧಿಯಲ್ಲಿದ್ದವರಿಗೆ ಮಾಡುವ ಅಗತ್ಯ ಇಲ್ಲ. ಕಾಮಧೇನು ತನ್ನ ಸಾರಿರಲು ಆಕಳ ಚಿಂತೆಯೇ ಕಯ್ಯ, ಮೇರು ಪರ್ವತದೊಂದಿಗೆ ತಾನಿರಲು ಜರಗ ತೊಳೆಯುವ ಚಿಂತೆಯೇ ಕಯ್ಯ ಅಂತ ಹೇಳ್ತಾರೆ. ಮೇರು ಪರ್ವತ ಅಂತಂದರೆ ಬಂಗಾರದ ಪರ್ವತನೇ ನಮ್ಮ ಜೊತೆಗಿದ್ದಾಗ, ಅದರಲ್ಲೇ ನಾವಿದ್ದಾಗ ಅಕ್ಸಾಲಿಗ್ರ ಮನೆಯಾಗ ಅರಗಿನಾಗ ಬಿದ್ದಿರ್ತದಲ್ಲ ಬಂಗಾರ ಚೂರು, ಹಿಂಗೆ ಹೊಡ್ಯಾಗ ಅದ್ರಾಗ ಹೋಗಿ ಬಿದ್ದಿರ್ತದೆ, ಅದು ಆಮೇಲೆ ಜರಗ ತೊಳೆದು ಜಲ್ಲಡಿ ಹಿಡಿದು ತೊಗೋತಾರವ್ರು. ಅಂತಹ ಜರಗ ತೊಳೆಯುವ ಚಿಂತೆ ಏಕೆ? ಗುರುವಿನ ಹತ್ತಿರದಲ್ಲಿದ್ದು, ಎಷ್ಟು ಚಂದ ಹೇಳ್ತಾರೆ, ಗುರುವಿನ ಹತ್ತಿರಲಿದ್ದು ತತ್ವವಿದ್ಯೆಯ ಚಿಂತೆ ಏಕೆ ಅಂತ ಕೇಳ್ತಾರೆ. ಗುರು ಸನ್ನಿಧಿಯಲ್ಲಿದ್ದವರಿಗೆ ನನಗೆ ತಿಳಿತದೋ ತಿಳಿಯಲ್ಲೋ, ಅವ್ರಿಗೆ ತಿಳಿತದ ಇವ್ರಿಗೆ ತಿಳಿಯಲ್ಲ, ನನಗೆ ಓದಕ್ಕೆ ಬರಲ್ಲ, ನನಗೆ ಬರೆಯೋಕ್ಕೆ ಬರಲ್ಲ, ನನಗೆ ಅದು ಬರಲ್ಲ ಇದು ಬರಲ್ಲ, ನನಗೆ ವಚನ ಅರ್ಥ ಆಗಲ್ಲ, ಏನು ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ. ಏನು ಚಿಂತೆ ಮಾಡಬೇಡ, ಸನ್ನಿಧಿಯಲ್ಲಿ ನಿರತನಾಗಿರು, ಸದಾಕಾಲ ಸನ್ನಿಧಿಯಲ್ಲಿರು. ಈ ನಿನಗೆ ಸಿದ್ಧಿ ಆಗದಿದ್ದರೂ ಚಿಂತೆ ಇಲ್ಲ, ಚಿಂತೆ ಮಾಡಬೇಡ, ಗುರು ಸನ್ನಿಧಿಯಲ್ಲಿ ಇದ್ದೀನಿ ಅನ್ನೋದು ಒಂದೇ ಸಮಾಧಾನ ನಿನಗೆ ಇರಲಿ ಅಂತಕ್ಕಂಥ ತಿಳಿಲಿ. ಅದಕ್ಕೇನೆ ವಚನಗಳು ಯಾಕೆ ಓದ್ತೀವಿ ನಾವು? ತಿಳಿಯದೇ ಇರಲಿ. ಅದರೊಂದು ಸನ್ನಿಧಿ ಕರ್ತೃತ್ವ ಅದ. ಅಲ್ಲಿ ಸೂರ್ಯ ಬಂದಾಗ ಹೆಂಗೆ ಕೆಸರೆಲ್ಲ ಗಟ್ಟಿ ಆಗ್ತದೋ ಹಾಗೆ ಸನ್ನಿಧಿ, ಗುರು ಸನ್ನಿಧಿಯಿಂದಲೂ ಕೂಡ ನಮಗೆ ಆ ಕರುಣೆಯಿಂದ ಅನುಗ್ರಹದಿಂದ ಜ್ಞಾನೋದಯ ಆಗಲಿಕ್ಕೆ ಸಾಧ್ಯ ಆಗ್ತದೆ. 8-10 ಜನ ಶಿಷ್ಯರಿರ್ತಾರೆ, ಅದರೊಳಗೆ ಒಬ್ಬ ಶಿಷ್ಯ ಏನೇನು ತಿಳಿಯಲ್ಲ, ಗುರುಗಳು ಹೇಳಿದ್ದು ಒಂದು ಮಾತು ಅರ್ಥ ಆಗಲ್ಲ ಅವನಿಗೆ. ತತ್ವ ತಿಳಿಯೋದು ಭಾಳ ದೂರ, ನನ್ನ ತಲೆಗೆ ಒಗ್ಗಲ್ಲ, ಇಂದ ಹೋಗಿ ಸುಮ್ಮನೆ ಹಳ್ಳಿಗೆ ಹೋಗಿ ನಮ್ಮ ಊರಾಗ ಮನೆಗಾರ ಇದ್ದ ಅವ್ವ ಅಪ್ಪಗಾರ ಸಹಾಯ ಮಾಡಬೇಕು, ಇಲ್ಲರ ಏನು ನಿನ್ನ ಸಾಧನೆ ಆಗಲ್ಲ ಅಂತ ತಿಳ್ಕೊಂಡು ಭಾಳ ನಿರಾಶನಾಗಿ ಗುರುಗಳ ಸನ್ನಿಧಿಗೆ ಹೋಗಿ ಕೈ ಮುಗಿದು ನಿಂತು ಕೇಳ್ತಾನೆ, ಗುರುಗಳೇ ನನಗೆ ನೀವು ಹೇಳಿದ್ದೇನು ಅರ್ಥ ಆಗಲ್ಲಾಗ್ಯದ, ಅಷ್ಟಾವರಣ ಅಂದ್ರೆ ಏನು ತಿಳಿಯಲ್ಲ, ಪಂಚಾಚಾರ ಅಂದ್ರೆ ಏನು ತಿಳಿಯಲ್ಲ, ಶಟಸ್ಥಲ ಅಂದ್ರೆ ನನಗೇನು ತಿಳಿಯಲ್ಲ, ಅದಕ್ಕೆ ಇಲ್ಲಿದ್ದು ಸುಮ್ಮನೆ ನಿಮಗೊಂದು ಭಾರವಾಗಿರೋದಕ್ಕಿಂತ ಊರಿಗೆ ಹೋಗ್ಬೇಕಂತ ಮಾಡೀನಿ ಅಂದವ. ಅವಾಗ ಗುರುಗಳಂದರು, ಪರವಾಗಿಲ್ಲ, ಇನ್ನೊಂದು 4 ದಿವಸ ತಡಿ ಅಂತ ಹೇಳಿದ್ರು. ಆಗಲಿ ಅಂತ ಹೇಳಿದ್ರು. ಮರುದಿನ ಸೇವೆಗೆ ಬಂದಾಗ ಅವ್ರು ಹೇಳಿದ್ರು, ಈ ಸಗಣಿ ಹಾಕೋ ಬುಟ್ಟಿ ಇರ್ತದಲ್ಲ, ಈ ಹುಡುಗರಿಗೇನು ಸಗಣಿ ಅಂದ್ರೆ ಗೊತ್ತಾಗ್ತದಲ್ಲ ಅನ್ನಿಸ್ತದೆ, ಸಗಣಿ ಹೆಂಡಿ ಹಾಕೋ ಬುಟ್ಟಿ ಇರ್ತದಲ್ಲ, ಬಿದಿರು ಬುಟ್ಟಿ ಇರ್ತಿತ್ತು, ಆ ಬಿದಿರು ಬುಟ್ಟಿದೊಳಗೆ ಹೆಂಡಿ ಹಾಕ್ತಿದ್ರು. ಹಾಕಿ ಹೆಂಗೆ ಆಗ್ತಿತ್ತು ಅದಂದ್ರೆ ಹೆಂಡಿದೇ ಬುಟ್ಟಿ ಐತಿತ್ತು, ಅದು ಹೆಂಡೆ ಬುಟ್ಟಿನೇ ಅಂತಿದ್ದೆವು ನಾವೆಲ್ಲ, ಸಗಣಿ ಬುಟ್ಟಿಗೆ. ಅದು ಆ ಬುಟ್ಟಿ ಹಗ್ಗ ಕಟ್ಟಿ ಅದಕ್ಕೆ ಕೇಳಿದ್ರು, ಇದ್ರೊಳಗೆ ಹೋಗಿ ಬಾಯ್ದಾಗ ನೀರು ತೊಗೊಂಡು ಬಾ ಅಂತ ಹೇಳಿದ್ರು. ದಿನ ನೀರು ತರಬೇಕಂತ ಹಿಂಗೆ ಎತ್ತಾನ ಒಂದ್ಸಲ ಒಂದಿಷ್ಟು ನೀರು ಬಂದು, ಒಂದು ಕುಡ್ತಿಯಷ್ಟು ನೀರು ಬಂದು,
ಆಮೇಲೆ ಮತ್ತೆ ಇನ್ನೊಂದು ಸಲ ಹಾಕಿದ ಒಂದು ಇಷ್ಟೇ ಚಂಪದಷ್ಟೇ ನೀರು ಬಂದು ಆಮೇಲೆ ಹಾಕಿದ ನೀರೇ ಬರಲೋದು. ಹಿಂಗೆ ಹಾಕಿ 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 ತೆಗ್ದ ಕೊನೆ ನಿರಾಶದಿಂದ ಗುರುಗಳ ಹತ್ರ ಬಂದು ಬುಟ್ಟಿ ತೊಗೊಂಡು ಬಂದ. ನೀರೇ ಬರಲಾಗ್ಯವ್ರಿ ಅಂತೇಳಿ. ಅವಾಗ ಅವ್ರು ಅಂದರು, ಈ ಬುಟ್ಟಿ ನೋಡು ಅಂದರು. ಅವರು ಬುಟ್ಟಿ ನೋಡಂದ್ರೆ ಬುಟ್ಟಿ ನೋಡ್ತಾನೆ. ಆ ಬುಟ್ಟಿ ಹೆಂಗಾಗಿತ್ತು ಅಂತ ಕೇಳಿದ್ರೆ ಅತ್ಯಂತ ಶುಭ್ರ ಹೆಂಡಿ ತೆಗೆದಿದ್ದ ಅದರೊಳಗೆ ಗುರುತೇ ಇರಲಿಲ್ಲ. ಅಷ್ಟೊಂದು ಶುಭ್ರವಾಗಿತ್ತು ಬುಟ್ಟಿ ಅದು. ಅದರಲ್ಲಿ ಇಷ್ಟು ಶುಭ್ರ ಆಗಿತ್ತು ಅಂದ್ರೆ ಅವ್ರು ಅಂದರು, ನೀರು ತರ್ಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಶಿಷ್ಯ, ಇದು ಹೂವರ ತೊಗೊಂಡು ಬಾ ಈಗ ಅಂತ ಹೇಳ್ತಾರೆ. ಕನಿಷ್ಠ ಹೂವರ ತರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಗುರು ಸನ್ನಿಧಿಯಲ್ಲಿದ್ದರೆ ಸಿದ್ಧಿ ನಮಗೆ ಆಗಲಿಕ್ಕಿಲ್ಲ, ಆದರೆ ಭಾಳ ಶುದ್ಧಿಯರ ಖಂಡಿತವಾಗಿಯೂ ಆಗ್ತದೆ. ಅದಕ್ಕೆ ಶುದ್ಧಿ ಆಗಬೇಕು. ಭಾಳ ಶುದ್ಧಿ ಆಗಬೇಕಾದ್ರೂ ಗುರು ಸನ್ನಿಧಿ ಅತ್ಯಂತ ಅಗತ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ತನು ಶುದ್ಧವಾಯಿತು. ಸೇವೆಯಿಂದ ಅನುಭಾವಿಗಳ ಸಂಘದಿಂದ. ಅದಕ್ಕೇನೆ ಹೇಳಿದರು ಶರಣರು, ಕರಿಯ ನಿತ್ತಡೆವಲ್ಲೇ. ಎಂಥ ಮಾತು ನೋಡ್ರಿ. ನಮಗೀಗ ಭಾಳ ಇಷ್ಟು ಹಗುರಾಗಿ ತೊಗೊಂಡು ಬಿಡ್ತೀವಿ. ಅವರು ಹಂಗೆ ಹೇಳ್ತಾರೆ. ನಮಗೆ ಏನಾರ ಒಂದು 10,000 ರೂಪಾಯಿ ಮನೆಗೆ ನಾವು ಕೊಟ್ಟಿದ್ದೆ ಕುಡ್ಲಾ ಬರೋರು ಅಂದ್ರೂ ಅವತ್ತು ಪ್ರವಚನ ಬಿಟ್ಬಿಡ್ತೀನಿ. ಹಂಗೆ ರೀ, ಅವ್ರು ಮತ್ತೆ ಕೊಡ್ತೀನಿ ಅಂತ ಬರೋದೇ ಭಾಳ ದೊಡ್ಡ ಮಾತದ. ಮತ್ತು ನಾಳೆಗೆ ಬರಲಿಲ್ಲ ಅಂದ್ರೆ ಹೆಂಗಂತ ಇವತ್ತು ಪ್ರವಚನನೇ ಬಿಡ್ಲಿಕ್ಕೂ ತಯಾರಾಗ್ತೀವಿ. ಎಷ್ಟು ಅಜಗಜಾಂತರ ಅದ ನಮಗೂ ಶರಣರಿಗೆ. ನೀವು ವಿಚಾರ ಮಾಡಿರಿ. ಶರಣರು ಹೇಳ್ತಾರೆ, ಅನಂತ ಕಾಲ ಲಿಂಗ ಪೂಜೆ, ಅನಂತ ಕಾಲ ಗುರು ಸೇವೆ, ಅನಂತ ಕಾಲ ಹೋಗಿ ತರುಮರಾದಿಗಳಲ್ಲಿದ್ದು ತರಿದು ತಪ್ಪಲುಗಳನ್ನು ತಿಂದಿರೋದಕ್ಕಿಂತಲೂ ಒಂದು ದಿನ ಶರಣರ ಅನುಭವ ಗೋಷ್ಠಿ ಸಲ್ಲದೆ ಅಂತ ಕೇಳಿದ್ರು ಅವರು. 1 ನಿಮಿಷ ಅಂತ ಹೇಳ್ತಾರೆ ಅವ್ರು. ಮತ್ತು 1 ದಿನನೂ ಅಲ್ಲ, 1 ನಿಮಿಷ ನಿಮ್ಮ ಶರಣರ ಅನುಭವ ಸಾಲದೆ ಕೂಡಲ ಚೆನ್ನ ಸಂಗಮ ದೇವ. 1 ನಿಮಿಷ ಎಷ್ಟೋ ಜೀವನ ಬದಲಾಯಿಸ್ತದೆ ಯಾವಾಗ್ಲೂ. 1 ನಿಮಿಷ ಅಂದರೆ ಸಣ್ಣದಲ್ಲ ಅದು. 1 ನಿಮಿಷದಲ್ಲಿ ಏನೇನೋ ಆಗೋಗ್ತದೆ ಜಗತ್ತಿನೊಳಗೆ. 1 ನಿಮಿಷದಾಗ ಒಂದೇ ನಿಮಿಷದಾಗ ಮನುಷ್ಯ ಇಲ್ಲವಾಗ್ತಾನೆ ಈ ಪ್ರಪಂಚದಿಂದ. ಆಗ್ತಾನೇನಿಲ್ಲ. 1 ನಿಮಿಷದೊಳಗೆ ಒಂದು ಮಗು ಜನಿಸಿ ಬಿಡ್ತದೆ. 1 ನಿಮಿಷ ಅಂತೀವಿ, ಎಷ್ಟೊತ್ತು ಬೇಕು ಯಾವುದೇ ಆಗಲಿ. ಒಂದು ಟ್ರೈನ್ ಬಿಡಾಕೂ ಎಷ್ಟೊತ್ತಿನಾಗ ತಪ್ಪೋದು ಎಷ್ಟಕ್ಕೆ? 1 ನಿಮಿಷದಾಗೆ ತಪ್ತದೆ. ಸಿಗೋದನ್ನು ಒಮ್ಮೊಮ್ಮ 1 ನಿಮಿಷದಾಗೆ ಸಿಗ್ತದೆ. 1 ನಿಮಿಷ ಅನ್ನೋದು ಜೀವನದಲ್ಲಿ ಕಡಿಮೆ ಸಮಯ ಏನಲ್ಲ. ಪ್ರಾಣ ಹೋಗೋದು ಎಷ್ಟೊತ್ತೇ ಹೋಗ್ತದೆ. ಎಷ್ಟೊತ್ತು ಬೇಕು ಅದಕ್ಕೆ ಹೋಗಕ್ಕೆ? ನಿಮಿಷದೊಳಗನೆ ಪ್ರಾಣ ಹೋಗಿಬಿಡ್ತದೆ. ಅದಕ್ಕೆ ನಿಮಿಷ ಅನ್ನೋದೇನು ಕಡಿಮೆ ಅಲ್ಲ. 1 ನಿಮಿಷ ಶರಣರ ಸಂಘದಲ್ಲಿದ್ದರೆ ಅನುಭವಗೋಷ್ಠಿ ನಮ್ಮ ಜೀವನವನ್ನೇ ಪರಿವರ್ತನೆ ಮಾಡಬಲ್ಲದು. ಅದರ ಮಹತ್ವ ಗೊತ್ತಿರ್ತಕ್ಕಂಥ ಶರಣರು ಕರಿಯ ನಿತ್ತಡೆವಲ್ಲೇ, ಸಿರಿಯ ನಿತ್ತಡೆವಲ್ಲೇ, ಆನೆ ಕೊಟ್ಟರು ಒಲ್ಲೆ, ಸಂಪತ್ತು ಕೊಟ್ಟರು ಒಲ್ಲೆ, ಹಿರಿದಪ್ಪ ರಾಜ್ಯ ಕೊಟ್ಟರು ಕೂಡ ಒಲ್ಲೆ, ನಿಮ್ಮ ಶರಣರ ಸುಳ್ಳು ನುಡಿ, ಸತ್ಯದ ನುಡಿ, ನನಗೆ ಸತ್ಯ ದರ್ಶನ ಮಾಡಿಸ್ತಕ್ಕಂಥ ನುಡಿ 1 ಅರಗಳಿಗೆ. ಮತ್ತು ಇವ್ರು ಇನ್ನೂ 1 ನಿಮಿಷನೂ ಹೇಳಲ್ಲ, ಅರ್ಧ ನಿಮಿಷನೇ ಕೊಟ್ಟರು ಕೂಡ ಸಾಕು. ನಿಮ್ಮನೇ ಇತ್ತೆ ಕಾಣ ರಾಮನಾಥ. 2 ಅರ್ಥದಲ್ಲಿ ಹೇಳ್ತಾರೆ ಅವ್ರು. ನಿಮ್ಮನೇ ಇತ್ತೆ ಅಂದರೆ ನಾನು ನಿಮಗೆ ಅದ್ರ ಬದಲಿಗೆ ಕೊಟ್ಟಾಕ್ಲಕ್ಕೆ ತಯಾರಿದ್ದೀನಿ ಅಂತ. ಯಾಕಂದ್ರೆ ದೇವ್ರ ನುಡಿ ಬಿಟ್ಟು ಎಲ್ಲೂ ಹೋಗಲ್ಲ. ಶರಣರ ನುಡಿಯಲ್ಲಿ ಎಲ್ಲದನಂತೆ ಗುರು ಬಸವಣ್ಣವ್ರು ಹೇಳ್ಯಾರ. ದೇವರೆಲ್ಲದನ ಕೂಡಲ ಸಂಗಮ ದೇವ ಶರಣರ ನುಡಿಯ ನಡುವೆ ರಾಶಿಯಾಗಿರ್ಪ ಅಂತ ಹೇಳ್ತಾರೆ. ಅದಕ್ಕೆ ಆ ನುಡಿ ಬಿಟ್ಟು ಎಲ್ಲೂ ಹೋಗಲ್ಲ. ನೀನು ಇಲ್ಲದಿದ್ರೂ ಚಿಂತೆ ಇಲ್ಲ, ಆ ನುಡಿ ಕೊಡು ನನಗೆ ಅಂತ ಹೇಳ್ತಾರೆ ಅವರು. ಇನ್ನೊಂದು ಅರ್ಥದಲ್ಲಿ ಶರಣರ ನಿನ್ನನೇ ಇತ್ತೆ ಕಾಣ ಅಂದರೆ ಶರಣರ ನುಡಿಯಲ್ಲಿ ಏನದ? ಅಭವರ ನುಡಿ. ಶರಣರ ನುಡಿ ಅಭವನಲ್ಲದೆ ಮತ್ತೇನಲ್ಲ ನೋಡ ಅಂತ ಹೇಳ್ತಾರೆ. ಅನ್ಯವಲ್ಲ ನೋಡ. ಶರಣರ ನುಡಿ ಏನದ? ಅದು ಅಭವನ ನುಡಿ ಅದ. ಅದಕ್ಕಾಗಿ ನಿನ್ನನ್ನೇ ನನಗೆ ಕೊಟ್ಟಂಗೆ ಆಗ್ತದೆ ಅಂತಕ್ಕಂಥ ಮಾತು ಹೇಳ್ತಾರೆ. ಅಂಥ ಒಂದು ಶರಣರ ಸಂಘಕ್ಕೆ ಭಾಳ ಮಹತ್ವ ಕೊಡ್ತಾರೆ. ಅನುಭವಗೋಷ್ಠಿ ಭಾಳ ಮಹತ್ವ ಕೊಡ್ತಾರೆ. ನೀವು ಕೇಳಿರಿ, ವಸಿಷ್ಠ ವಿಶ್ವಾಮಿತ್ರ ಇಬ್ಬರು ಒಂದು ಗೆಳೆಯರಾಗಿದ್ದರು. ವಸಿಷ್ಠನ ಮನೆಗೆ ವಿಶ್ವಾಮಿತ್ರ ಬಂದು ಅವ್ರ ಪ್ರಸಾದಕ್ಕೆ ಕರೆದಿದ್ದ ವಸಿಷ್ಠ ಮುನಿ ಪ್ರಸಾದಕ್ಕೆ ಬಂದು ಊಟ ಮಾಡಿ ಹೋಗುವಾಗ ಏನಾರ ಶುಭ ಹಾರೈಕೆ ಮಾಡಿ ಹೋಗ್ಬೇಕಲ್ಲ, ಆಶೀರ್ವಾದ ಕೊಟ್ಟು ಹೋಗ್ಬೇಕಲ್ಲ ಊಟ ಮಾಡಿದ ಮೇಲೆ. ಅದಕ್ಕೆ ಆಶೀರ್ವಾದ ಏನು ಕೊಟ್ಟು ಹೋಗ್ತಾನೆ ವಿಶ್ವಾಮಿತ್ರ ಅಂದ್ರೆ, ನಾನು 20 ದಿವಸದ ನನ್ನ ಅನುಭವಗೋಷ್ಠಿ, 20 ದಿವಸದ ತಪಸ್ಸಿನ ಫಲ, 20 ದಿವಸದ ತಪಸ್ಸಿನ ಫಲ ನಿನಗೆ ಧಾರೆ ಎರಿತೀನಿ ಅಂತ ಹೇಳ್ದ. ಯಾರಿಗೆ? ವಸಿಷ್ಠನಿಗೆ, ವಿಶ್ವಾಮಿತ್ರ. ಇನ್ನು ಇವ್ರ ಮನೆಗೆ ಕರೆದಾರಂತ ಅವ್ರ ಮನೆಗೂ ಕರೀತಾರೆ ಪ್ರಸಾದಕ್ಕೆ. ಯಾರ ಮನೆಗೆ? ವಿಶ್ವಾಮಿತ್ರ ಮನೆಗೆ ವಸಿಷ್ಠನಿಗೆ ಕರೀತಾನೆ. ಅವ್ರ ಮನೆಗೆ ಹೋದಾಗ ಪ್ರಸಾದಕ್ಕೆ ಕುಂತು ಪ್ರಸಾದ ಮಾಡಿ ಎದ್ದು ವಸಿಷ್ಠ ಹೇಳ್ತಾನೆ, ಅವ 20 ದಿವಸದ ತಪಸ್ಸಿನ ಧಾರೆ ಎರೆದಿದ್ದ. ಆದರೆ ಇವನು ಹೇಳ್ತಾನೆ, ನನ್ನ 1 ದಿನದ ಶರಣರ ಅನುಭವ ಗೋಷ್ಠಿಯಲ್ಲಿ ಕುಳಿತ
ಪುಣ್ಯದ ಫಲ ನಿನಗೆ ಕೊಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ. ಅವ ಅಂತಾನೆ ಅವರಲ್ಲೂ ಇತ್ರಿದು ಅಯ್ಯಾರಿದಂದೆ ಹೌದಿಲ್ಲ. ಈಗ ನಿಮ್ಮಲ್ಲೂ ಅದು ನೋಡು, ಯಾರ ಏನಾರ ಮಾಡ್ಯಾರಂದ್ರೆ ಅದು ತೆಗೆದಿಟ್ಟು ಅಂಥದೇ ಮಾಡೋದಿಲ್ಲದ್ರೆ ಅದೇ ಮಾಡೋದು ಇದು ಚಲೋ ಇಲ್ಲ ಅಂದ್ರೆ. ಹಂಗೆ ಅವ ಏನಂದ ವಿಶ್ವಾಮಿತ್ರ ಅಂದ, ನಾನು ಮಾಡಿದ್ದೆಲ್ಲಿ ನೀನು ನೋಡೋದೆಲ್ಲಿ, ನಾನು 20 ದಿನದ ನನ್ನ ತಪಸ್ಸಿನ ಫಲ ನಿನಗೆ ಕೊಡ್ತಾ ಇದ್ದೀನಿ, ನೀನು ಕೇವಲ 1 ದಿನದ ಅನುಭವಗೋಷ್ಠಿಯ ಫಲ ಕೊಡ್ತಾ ಇದ್ದು, ಪುಣ್ಯದ ಫಲ ಕೊಡ್ತಾ ಇದ್ದಿ, ನನಗೆ ಅಪಮಾನ ಮಾಡ್ತಾ ಇದ್ದಿ ಅಂದ. ಆವಾಗ ವಸಿಷ್ಠ ಹೇಳ್ದ, ತಪ್ಪು ತಿಳ್ಕೊಬೇಡಿ ಮುನಿಗಳೇ, ಅದರ ಫಲ ಭಾಳ ದೊಡ್ಡದದ, ಅದಕ್ಕಿಂತಲೂ ದೊಡ್ಡದದ ಅಂತ ಹೇಳ್ದ. ಹಂಗೆ ದೊಡ್ಡದದ ಅಂತ ಹೇಳಿದ್ರೆ ಬೇಕಾದ್ರೆ ಬಲ್ಲವ್ರಿಗೆ ಕೇಳ್ರಿ ಅಂತ ಹೇಳ್ದ. ಬಲ್ಲವ್ರಿಗೆ ಕೇಳ್ರಿ ಅಂದ್ಗಳಿಗೇನೆ ಹೋದ ವಿಷ್ಣುವಿನ ಹತ್ರ. ಯಾರ ಇಬ್ಬರು ಜಗಳಗಂಟ್ರು ಬಂದರು ಅಂದ್ರೆ ಭಾಳ ಪರೇಶಾನ ಆಯ್ತದ ಬಗೆಹರಿಸೋರಿಗೆ. ಅವನಕ್ಕಿಂತ ಇವ ಸಿಟ್ನ, ಇವನಕ್ಕಿಂತ ಅವ ಸಿಟ್ನವ, ಇವರಿಬ್ಬರ ಜೊತೆಗೆ ಎಲ್ಲಿ ಹೊಯ್ದಾಡೋದು ಅಂತ ವಿಷ್ಣು ಹೇಳ್ದ. ನನಗದೆಲ್ಲ ಗೊತ್ತಾಗಲ್ಲ, ಅದರ ಸಲುವಾಗಿ ನೀವೇನಾರ ಕೇಳೋದಿದ್ರೆ ಶಿವನ ಹತ್ರ ಹೋಗ್ರಿ ಅಂತೇಳಿ ವಿಷ್ಣು ತಪ್ಪಿಸ್ಕೊಂಡು ಬಿಟ್ಟ. ಅವನು ಶಿವನ ಹತ್ರ ಹೋದ್ಮೇಲೆ ಶಿವ ಅಂದ, ಇವರಿಬ್ಬರು ಭಾಳೇ ಸಿಟ್ನಗಳದಾರ, ನಾವು ಇಬ್ಬರದೊಳಗೆ ಯಾರ ಫಲ ಹೆಚ್ಚದ ಹೇಳು ಅಂತ ಹೋಗಿ ಶಿವನ ಹತ್ರ ನಿಂತ್ರೆ ಅವ ಅಂದ, ಎಲ್ಲದಕ್ಕಿಂತ ಸಹನಾಶಕ್ತಿ ಉಳ್ಳೋದು ಭೂಮಿ ಅದ, ಅದಕ್ಕೆ ಹೋಗಿ ಆ ಭೂಮಿ ಕೇಳ್ರಿ ಹೇಳ್ತದ, ನನಗಿಂತ ಸರಿಯಾದ ಉತ್ತರ ಸಿಗ್ತಾನೆ ನಿಮಗೆ ಅಂತ ಹೋಗಿ ಭೂಮಿ ಹತ್ರ ಕೇಳಕ್ಕೆ ಹೋದ್ರೆ ಭೂಮಿ ಅಂತಂತ ಇಷ್ಟೆಲ್ಲ ಹೊತ್ಕೊಂಡು ನಿಂತೀನಿ ನಾನು. ಯಾವುದು ಭೂಮಿ, ಈ ಪ್ರಪಂಚ ಹೊತ್ಕೊಂಡು ನಿಂತೀನಿ ನಾನು, ಅದಕ್ಕೆ ನಾನು ಹೊತ್ಕೊಂಡಿರ್ತಕ್ಕಂಥದ್ದು ಸ್ವಲ್ಪ ನಿಮ್ಮ ಕೈ ಮೇಲೆ ಒಬ್ಬರು ತೊಗೋರಿ, ನನ್ನ ಭಾರ ನಿಮ್ಮ ಕೈ ಮೇಲೆ ಒಬ್ಬರು ತೊಗೋರಿ, ಆಗ ನನಗೆ ಮಾತಾಡೋಕೆ ಬರ್ತದೆ ಅಂತೇಳಿ. ಹೊರಗೆ ಹೊತ್ಕೊಂಡವ್ರಿಗೆ ಮಾತಾಡೋಕೆ ಬರಲ್ಲ ನೋಡ್ರಿ. ಈ ಪ್ರಪಂಚ ಹೊತ್ಕೊಂಡಿನಿ, ಸ್ವಲ್ಪ ಹೊತ್ತು ತೊಗೋರಿ ಅಂತ ಹೇಳಿದ್ರೆ ಆ ಭೂಮಿ ಮೇಲೆ ಅವನಿಗೆ ಮೊದಲು ವಿಶ್ವಾಮಿತ್ರ ಹಿಂಗೆ ಕೈ ಮಾಡ್ತಾನೆ, ನನ್ನ 20 ನಿಮ್ಮ ತಪಸ್ಸಿನ ಫಲದ ಮೇಲೆ ಹೊತ್ಕೊಳ್ರಿ ಅಂದ್ರೆ 20 ದಿನದ ತಪಸ್ಸಿನ ಫಲವನ್ನು ನಾನು ಕೊಡ್ತಾ ಇದ್ದೀನಿ, ಅದರ ಆಧಾರದ ಮೇಲೆ ನೀವು ಸರಿದು ಬರಬೇಕು ಅಂತ ಭೂಮಿಗೆ ಕೇಳಿದ್ರೆ ಕಿಮಕ್ಕ ಅನ್ಲಿಲ್ಲ ಅಂತದು, ಸುಮ್ಮ ಕುಂತ ಹಂಗೇನೆ. ಆವಾಗ ಅವನಿಗೆ ಭಾಳ ಅಪಮಾನ ಆಯಿತು. ಕೊನೆಗೆ ವಸಿಷ್ಠ ಕೇಳ್ತಾನೆ, ನನ್ನ 1 ದಿನದ ಅನುಭವಗೋಷ್ಠಿಯ ಪುಣ್ಯದ ಫಲದಿಂದ ನಾನು ನಿನ್ನನ್ನು ಹೊತ್ಕೋಬೇಕಂತೀನಿ ಬಾ ಅಂದ್ರೆ ಸರಿದು ಬಂದು ಕುಂತಂಥದ್ದು. ಅವಾಗ ವಿಶ್ವಾಮಿತ್ರನಿಗೆ ಅಪಮಾನ ಆಗೋಯ್ತು ಅವನಿಗೆ. ಆವಾಗ ತಂತಾನೇ ಗೊತ್ತಾಯ್ತಲ್ಲ ಅವನಿಗೆ, ನನ್ನ 20 ದಿನದ ತಪಸ್ಸಿಗಿಂತಲೂ 1 ದಿನದ ಅನುಭವಗೋಷ್ಠಿ ಅತ್ಯಂತ ಮಹತ್ವಪೂರ್ಣವಾದದ್ದು. ಅದಕ್ಕಾಗಿಯೇ ತಾಯಿ ಗುರು ಬಸವಣ್ಣನವರು ಶರಣರ ಅನುಭವಗೋಷ್ಠಿಗೋಸ್ಕರನೇ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಅಂತಹ ಅನುಭವಗೋಷ್ಠಿ ಪ್ರತಿದಿನ 3 ಹೊತ್ತು ಅಲ್ಲಿ ನಡೀತದೆ. ಒಂದು ಜಂಗಮ ಪಡೆನೇ ನಿರ್ಮಾಣ ಆಗ್ಯದ. ಅಲ್ಲಿರ್ತಕ್ಕಂತಹ ಜಂಗಮರನ್ನು ಮನೆಗೆ ಕಳಿಸ್ತಾರೆ. ಜನರ ಜೀವನವನ್ನು ತಿದ್ದುವಲ್ಲಿ ಬಹಳ ಹಗಲು ಇರುಳು ಪ್ರಯತ್ನ ಮಾಡ್ತಾ ಇದ್ದಾರೆ ಬಸವಣ್ಣನವರು. ಅದಕ್ಕೆ ಎಲ್ಲಿ ಪ್ರತಿದಿನವೂ ಮನೆಗೆ ಮುಂಜಾನೆ ಎದ್ದು ಕೂಡಲೇ ಗಂಟೆ ಕಾಯಕದವರು ಹೋಗ್ತಾರೆ ಜಂಗಮರು. ಜಂಗಮ ಅಂತಂದರೆ ಯಾರವರು? ಸಮಾಜವನ್ನು ತಿದ್ದುವೊಬ್ಬ ಶಿಕ್ಷಕ. ಅದರಲ್ಲಿ ಅನೇಕ ಅರ್ಥಗಳಲ್ಲಿ ಅದೊಂದು. ಅದಕ್ಕಾಗಿ ಮುಂಜಾನೆ ಹಿಟ್ಟಿಗೆ ಬರ್ತಕ್ಕಂಥವ್ರು ಈಗ ಬರ್ತಾರೆ ಯಾರು ಬೀದರ್ನಾಗ ಬರೋದು ರೂಢಿ ಮೊದಲಿಂದನೇ ಬಸವಣ್ಣನವರ ಕಾಲದಿಂದನೇ ಬಂತದ್ದು. ಇನ್ನು ಹಳ್ಳಿಗಳಲ್ಲಿ ಅದ ಅಂದ್ಕೊಂಡಿದ್ದೀನಿ ನಾನು. ಹಳ್ಳಿಗಳಲ್ಲಿ ಗಂಟೆ ಕಾಯಕದವರು ಯಾವಾಗ ಬರ್ತಾರವರು? ಹಿಟ್ಟು ಬೇಡಕ್ಕೆ ಬರಲ್ಲ ಅವ್ರು. ತಿಳ್ಕೋರು ನೀವು, ಹಿಟ್ಟು ಬೇಡ ಐನೋರು ಬಂದಿಲ್ಲ ಅಂತೀರಿ, ಭಾಳ ತಪ್ಪದು. ಹಿಟ್ಟು ಬೇಡ ಐನೋರು ಅಲ್ಲ ಅವರು, ದರ್ಶನ ಮಾಡಿಸಿ ನಮ್ಮ ನಡೆ ನುಡಿಗಳಲ್ಲೆಲ್ಲ ತಿದ್ದು ಹೋಗೋರು ಅವರು. ಗಂಟೆ ಕಾಯಕದವರು ಬೆಳಗ್ಗೆ 5:30-6 ಗಂಟೆಗೆಲ್ಲ ಮನೆ ಮುಂದಿರ್ತಿದ್ರು ಗಂಟೆ ಹಾಕೋತ. ಯಾಕೆ? ಮನೆಯಾಗ ಹೆಣ್ಮಕ್ಳು ಎಲ್ಲರ ಹೆಣ್ಮಕ್ಳೆಲ್ಲ ಎದ್ದಾರೋ ಏನಿಲ್ಲೋ, ಎದ್ದೆಲ್ಲ ಮುಖ ಮಾರ್ಜನ ಮಾಡಿಕೊಂಡು ವಿಭೂತಿ ಹಚ್ಕೊಂಡು ಕಸ ಹೊಡೆಯೋದು ಮಾಡ್ಲತ್ತಾರೋ ಇನ್ನು ಮಲಗ್ಯಾರೋ ಹಂಗೆ ಸೂರ್ಯವಂಶಜರಾಗಿ ಅಂತ ನೋಡಕ್ಕೆ ಬರ್ತಿದ್ರು ಅವರು. ಹೇಳದೇ ಇದ್ದವರಿಗೆ ಎಬ್ಬಿಸ್ತಿದ್ರು, ಜೊತೆಗೊಂದು ಕೋಲು ಇರ್ತಿತ್ತು ಅವರಿಗೆ, ಎಬ್ಬಿಸ್ತಿದ್ರು. ಎಬ್ಬಿಸಿ ಅವ್ರಲ್ಲಿಂದ ಮುಖ ತೊಳಸಿ ವಿಭೂತಿ ಹಚ್ಚಿಸಿ ಆಮೇಲೆ ಅವ್ರ ಕಡೆಯಿಂದ ಅದರ ಕಾಯಕದ ಒಂದು ಸಂಭಾವನೆಯಾಗಿ ಏನು ತೊಗೊಳ್ತಿದ್ರು, ಹಿಟ್ಟು ತೊಗೊಂಡು ಹೋಗ್ತಿದ್ರು. ಆಮೇಲೆ 10 ಗಂಟೆಗೆ ಹಂಗೆ ಕಂತೆ ಭಿಕ್ಷದ ಕಾಯಕದವರು ಬರ್ತಿದ್ರು. ಅವರು ಬಂದು ಹೆಣ್ಮಕ್ಳು ಅಡುಗೆ ಹೆಂಗೆ ಮಾಡ್ತಾಯಿದ್ದಾರೋ, ಸ್ನಾನ ಪೂಜೆ ಮಾಡ್ಕೊಂಡು ಮಾಡ್ತಾಯಿದ್ದಾರೋ ಅಥವಾ ಎದ್ದು ಕೂಡಲೇ ಹಂಗೆ ಮಾಡ್ತಾರೋ, ಈಗಲೂ ಭಾಳ ಜರುರಿ ಅದ ಅನ್ನಿಸ್ತು ನನಗಂಥ ಜಂಗಮ್ರದ್ದು. ಯಾಕೆಂದ್ರೆ ಅವಾಗಷ್ಟೇನೆ ಅಲ್ಲ, ಈಗಲೂ ಭಾಳ ಜನ ಅಂತಾರೆ 10-11 ಗಂಟೆಗೂ ಇನ್ನೂ ಯಾವಾಗಾರ ಫೋನ್ ಮಾಡಿದ್ರೆ ಇನ್ನೂ ಸ್ನಾನನೇ ಮಾಡಿಲ್ರಿ ಅಂತಾರೆ. ಯಾಕ್ರಿ ಅಂದ್ರೆ ಅಡುಗೆ ಎಲ್ಲ ಮಾಡಿ ಬೆವರಾಗಿರ್ತಾರೆ, ಎಲ್ಲ ಮಾಡಿದ ಮ್ಯಾಲೆ ಒಮ್ಮೆ ಸ್ನಾನ ಮಾಡೋದಂತ ಅಂಥವ್ರು ಅದಾರೆ ಎಷ್ಟೋ ಜನ, ಎಲ್ಲ ಮಾಡಿ ಸ್ನಾನ ಮಾಡೋದು ಅಂತ.
ಹಾಗಲ್ಲ, ಮುಂಜಾನೆ ಎದ್ದು ಕೂಡಲೇ ಲಿಂಗೋದಕದಿಂದನೇ ನಿಮ್ಮ ಅಡಿಗೆ ಪ್ರಾರಂಭ ಆಗಬೇಕು. ಅಡಿಗೆ ಮಾಡ್ತಕ್ಕಂಥ ತಾಯಂದಿರು ಅನ್ನದಲ್ಲಿ ಭಾಳ ದೊಡ್ಡ ಶಕ್ತಿ ಅದ. ನೀವು ಲಿಂಗ ಪೂಜೆ ಮಾಡಿಕೊಂಡು ಕಸ ಮುಸ್ರೆ ಮಾಡಿದ ನಂತರ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ ಮೇಲೆ ನಿಮ್ಮ ದಿನನಿತ್ಯದ ಅಡಿಗೆ ಕಾರ್ಯ ಪ್ರಾರಂಭ ಆಗಬೇಕು. ಮಂತ್ರ ಸಹಿತವಾಗಿರ್ತಕ್ಕಂಥ ಅಡಿಗೆ ಆಯಿತು ಅಂತ ಕೇಳಿದ್ರೆ ಅದು ಪ್ರಸಾದ ಆಗ್ತದೆ, ಇಲ್ಲದಿದ್ದರೆ ಕೂಳಾಗ್ತದೆ. ಸ್ನಾನ ಮಾಡದೆ ಮಾಡ್ತಕ್ಕಂಥ ಅಡಿಗೆ, ಲಿಂಗ ಪೂಜೆ ಮಾಡದೆ ಮಾಡ್ತಕ್ಕಂಥ ಅಡಿಗೆ ಮಾಡಬಾರ್ದು. ಎಷ್ಟೇ ಸಮಯ ಆದರೂ ಕೂಡ ಒಂದು 5-10 ನಿಮಿಷ ಆದರೂ ಲಿಂಗ ಪೂಜೆ ಮಾಡಿ ಪಾದೋದಕ ಪ್ರಸಾದ ತಗೊಂಡು ಯಾವ ಕೈಯಿಂದ ನೀವು ಅಡಿಗೆ ಮಾಡ್ತೀರೋ ಆ ಅನ್ನ ಉಂಡವರ ಭಾಳ ನಿಜಕ್ಕೂ ಕೂಡ ಪ್ರಸಾದ ಆಗ್ತದೆ. ಅವರಿಗೆ ಜ್ಞಾನ ಸಹಿತವಾದ ಬದುಕು ಅವ್ರದ್ದು ಆಗ್ತದೆ. ಇಲ್ಲದಿದ್ದರೆ ಅದು ಕೂಳಾಗ್ತದಂತ. ಕೂಳು ಉಂಡವ್ರು ಬಾಳು ಹಾಳಾಗ್ತದೆ. ನೀವು ಹೆಂಗೆ ಅಡುಗೆ ಮಾಡೋರ ಕೈಯಾಗಿ ಇಷ್ಟದ, ಅನ್ನದ ಋಣ ಭಾಳ ದೊಡ್ಡದದು. ಒಂದು ಸ್ವಲ್ಪ ಅನ್ನ ನೀವು ಮಾಡಿದ್ರೊಳಗೆ ಅಡುಗೆ ಮಾಡೋರು ಜಾಗೃತಿಯಿಂದ ಅಡುಗೆ ಮಾಡಿದ್ರಿ ಅಂತ ಕೇಳಿದ್ರೆ ಅದಕ್ಕಿಂತ ದೊಡ್ಡ ವಶೀಕರಣ ಮತ್ತೊಂದಿಲ್ಲ. ನಿಮ್ಮ ಮನೆಯವರು ಮಾತು ಕೇಳ್ತಾರೆ, ಅದು ನಿಮ್ಮ ಕೈ ಅಡುಗೆ ಯಾರು ಉಣ್ತಾರೋ ಅವರೆಲ್ಲ ಕೇಳ್ತಾರೆ. ಮತ್ತು ಹಂಗಂದು ಏನು ತಂದು ಹಾಕ್ಬೇಕ್ರಿ ಅನ್ಬೇಡ್ರಿ. ನಾವು ಏನರ ತಂದು ಹಾಕೋದಲ್ಲ, ಮಂತ್ರ ಹಾಕ್ಬೇಕು ಅದ್ರಾಗ ಅಷ್ಟೇ. ಮಂತ್ರ ಹಾಕಬೇಕು, ಸದ್ಭಾವ ಇರಬೇಕು, ಉಂಡವರ ಆರೋಗ್ಯ ಚಲೋ ಆಗಲಿ ಅನ್ನಬೇಕು, ಉಂಡವರ ಮನಸ್ಸು ಚಲೋ ಇರಲಿ ಅಂತಕ್ಕಂಥ ಸದ್ಭಾವನೆಯಿಂದ ತಾಯಂದಿರು ಅಡುಗೆ ಮಾಡಿರಿ ಅಡುಗೆ ಮನೆಯಲ್ಲಿ ಖಂಡಿತವಾಗಿಯೂ ಮನೆಯವರ ಮಾನಸಿಕ ಮತ್ತು ಶಾರೀರಿಕ ಎರಡೂ ಆರೋಗ್ಯ ಸುಧಾರಣೆ ಆಗ್ತವೆ. ಮಕ್ಕಳು ಕೂಡ ಸುಧಾರಣೆ ಆಗ್ತಾರೆ. ನೀವು ಹೆಂಗೆಂಗೋ ಅಡುಗೆ ಮಾಡೋದು, ಯಾರಿಗೋ ಬೈಕೋತ, ಯಾರ್ದೋ ನಿಂದ ಮಾಡ್ಕೋತ, ಟಿ ವಿ ಮುಖ ನಿಮ್ಮ ಕಡೆ ಮಾಡಿಕೊಂಡು ಆಕಿ ಏನಂದಳು ಈಕಿ ಏನಂದಳು ಅದ್ರಾಗಿನ ಟೆನ್ಷನ್ ಎಲ್ಲ ತೊಗೊಂಡು ನೀವು ಒಗ್ಗರಣೆದಾಗ ಹಾಕಿದ್ರಂದ್ರೆ ನಮ್ಮ ಜೀವನದಲ್ಲೇನು ಕೂಡ ಬರ್ತದೆ. ಜೈಸಾ ಅನ್ ವೈಸಾ ಮನ್. ಅದಕ್ಕೆ ಅಡುಗೆ ಮಾಡುವ ತಾಯಂದಿರು ಭಾಳ ಗಮನ ಕೊಡಬೇಕು. ದಯವಿಟ್ಟು ಟಿ ವಿ ಬಂದ್ ಮಾಡಿ ಅಡುಗೆ ಮಾಡಿರಿ. ನೋಡ್ಕೋತಾರಲ್ಲ ಒಬ್ಬೊಬ್ರು ಮನೆ ನೋಡ್ಬೇಕಾದ್ರೆ ಟಿ ವಿ ರೂಮು, ಅಡುಗೆ ರೂಮು, ಒಂದು ಟಿ ವಿ ಪೂರ ತಿರುಗಿರ್ತವೆ ಈ ಕಡೆನೇ. ಅಷ್ಟು ನೋಡಲಿಲ್ಲ ಅಂದ್ರೆ ಏನಂತ ಹಾನಿ ಆಗಲ್ಲ. ಒಬ್ರಿಗಿಂತ ಒಬ್ಬರು ನೀವು ಟಿ ವಿದೊಳಗಿನ ಧಾರಾವಾಹಿಗಳು ನೋಡ್ರಿ, ಒಂದರ ನಗುಮುಖ ಅವ, ಒಂದು ಮುಖಾರ ನಗುಮುಖ ಅವನ, ಮತ್ತು ಒಂದರ ಕತೆ ನಮ್ಮ ಜೀವನಕ್ಕೆ ಉಪಯೋಗ ಆಗಂಗ ಅವನ. ಇಂಥದ್ದು ಅದರಿ ಅಂತ ಹೇಳ್ತೀರಿ ಯಾರಾದ್ರೂ ಧೈರ್ಯದಿಂದ? ಹೇಳೋಕ್ಕಾಗಂಗಿಲ್ಲ. ಅವ್ರಕ್ಕಿಂತ ಇವ್ರ ಕಣ್ಣಿಂಗೆ, ಇವ್ರಕ್ಕಿಂತ ಅವ್ರ ಕಣ್ಣಿಂಗೆ. ಆಕಿನ ಎದುರು ಇಕ್ಕಿ ಬಂದ್ರಾಗಲ್ಲ, ಇಕ್ಕಿನ ಎದುರು ಅದೆಲ್ಲ ನೋಡ್ತಾ ನಮ್ಗೆ ಗೊತ್ತಿಲ್ಲದೇನೆ ನಮ್ಮ ಮನದ ಮೇಲೆ ಪರಿಣಾಮ ಆಗ್ತಾ ಹೋಗ್ತದೆ. ನಮ್ಮ ಅಡುಗೆ ಮೇಲೂ ಅದರ ಪರಿಣಾಮ ಇರ್ತದೆ. ಅದಕ್ಕಾಗಿ ಟಿ ವಿ ನೋಡ್ತಾ ನೀವು ಅಡುಗೆ ಮಾಡಿ ನಿಮ್ಮ ಮಕ್ಕಳು ಮನೆಯವರು ಸುಧಾರಿಸ್ಬೇಕು ಅಂದ್ರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಅದು ಭಾಳ ದೊಡ್ಡ ಮನೋವಿಜ್ಞಾನದ. ಅದಕ್ಕಾಗಿ ಅಡುಗೆ ಮಾಡುವಾಗ ಭಾಳ ಲಕ್ಷ್ಯ ಕೊಟ್ಟು ತಾಯಂದಿರು ಅಡುಗೆ ಮಾಡಬೇಕು. ಇನ್ನು 3ನೇ ಕಂತೆ ಭಿಕ್ಷದವರು ಹೀಗೆ ಅಡುಗೆ ಮಾಡ್ತಾ ಇದ್ದಾರಲ್ಲ ಅಂತ ನೋಡಿ ನೋಡಿದ್ರೆ ಅವರಿಗೆ ತಿಳಿ ಹೇಳಿದರೆ ಪ್ರತಿಫಲವಾಗಿ ಅಡುಗೆ ನೀಡಿಸ್ಕೊಂಡು ಹೋಗ್ತಿದ್ರು. ಮಾಡಿದ ಅಡುಗೆ ನೀಡಲಾಗ್ತಾ ಇತ್ತು. ಇನ್ನು ಮಧ್ಯಾಹ್ನದ ಹೊತ್ತಿಗೆ ಯಾರು ಹಾಳು ಹರಟೆ ಹೊಡ್ಕೊಂಡು ಕೂಡಬಾರ್ದು ಅಂತ ನಗೆಮಾರಿ ತಂದೆಗಳು, ಬಹುರೂಪಿ ಚೌಡಯ್ಯನವರು, ಹಾಸ್ಯಗಳು, ಆಮೇಲೆ ವಿವಿಧ ವೇಷಗಳು ಹಾಕ್ಕೊಂಡು ಒಟ್ಟ ಬಸವಣ್ಣನವರು ಸಮಾಜ ಈ ರೀತಿಯಾಗಿ ತಿದ್ದುತ್ತಾ ಇದ್ರು. ಉಗ್ಗಡಿಸುವ ಕಾಯಕದವರು ಬರ್ತಾ ಇದ್ದಾರೆ ರಾತ್ರಿ ಹೊತ್ತಿಗೆ. ಏನಂತ ಹೇಳ್ತಾ ಬರ್ತಿದ್ರು ಅವರು? ಅಂಗವಿಕಾರದಲ್ಲಿ ಮಲಗದಿರಿ. ನೀವು ಮಲಗಬೇಕಾದ್ರೆ ಹೆಂಗೆ ಮಲಗಬೇಕು? ನಿಮ್ಮ ಗುರುಮಂತ್ರವ ನೀವು ನಿಮ್ಮ ಮನಕ್ಕೆ ಅಳವಡಿಸಿಕೊಳ್ಳಿ. ಗುರುಮಂತ್ರ ಮನಸ್ಸಿನಲ್ಲಿ ಹೇಳಿಕೊಂಡು ಮಲಗಬೇಕು ಅಂತ ಮಲಗ್ಸಾಕೆ ಬರ್ತಿದ್ರು. ಬೆಳಗ್ಗೆದ್ರೆ ಅಂಗವಿಕಾರವ ಮರೆದೇಳಿ ಅಂತ ಎಬ್ಸಕ್ಕೂ ಬರ್ತಿದ್ರು. ಮನುಷ್ಯನಿಗೆ ಎಬ್ಬಿಸೋದ್ರಿಂದ ಹಿಡ್ಕೊಂಡು ಮಲಗಿಸೋ ತನಕ ಪ್ರತಿಯೊಂದು ಜೀವನ ಚಟುವಟಿಕೆಯಲ್ಲಿ ಕೂಡ ಕಲ್ಯಾಣದ ಜಂಗಮರು ಮನೆ ಮನೆಗೆ ಓಡಾಡ್ತಾ ಇದ್ದರು. ಜನಜೀವನ ಈಗ ತಳಮಟ್ಟದಿಂದ ಸುಧಾರಿಸಿದರು ಶರಣರು. ಅದಕ್ಕೆ ಅಂಥ ಮಾತುಗಳು ಹೇಳ್ತಾರೆ. ಅಷ್ಟೇ ಅಲ್ಲ, ಯಾರಾದರೂ ದುರ್ಗುಣಗಳಿಗೆ ಒಳಗಾಗಿರ್ತಕ್ಕಂಥ ಜನ ಇದ್ದರು ಅಂತ ಕೇಳಿದ್ರೆ ಬಸವಣ್ಣನವ್ರಿಗೆ ಎಷ್ಟು ಕಳಕಳಿ ತಾಯಿ ಅವ್ರ ಮೇಲೆ ಅಂದರೆ, ಅವರ ಮನೆಗೆ ಯಾರಾದರೂ ಒಬ್ಬ ಕುಡುಕ ಅವನ ಮನೆಯಾಗಿದ್ದ ಅಂದ್ರೆ ಅವನ ಮನೆಗೆ ಪೊಲೀಸರು ಹೋದಂಗೆ ಹೋಗ್ತಿದ್ರು, ಜಂಗಮರು ಹೋಗ್ತಿದ್ರು. ಹೋಗಿ ಅವ್ರ ಮನೆ ನಡುಕ್ ಮನೆ ಕಂಬಕ್ಕೆ ತೆಕ್ಕಿ ಬೀಳ್ತಿದ್ರು. ಮೊದಲು ಹೇಳ್ತಿದ್ರು, ಅಪ್ಪ ಇದು ಒಳ್ಳೇದಲ್ಲ, ಸಮಾಜದಲ್ಲಿ ನಿನ್ನ ಮನೇನೂ ಹಾಳಾಗ್ತದೆ, ಸಮಾಜದಲ್ಲಿ ವಾತಾವರಣನೂ ಕೆಡ್ತದೆ, ಅದಕ್ಕಾಗಿ ನೀನು ಹೋಗಬಾರ್ದು ಅಂತ, ಕುಡಿಬಾರ್ದು ಅಂತ ಹೇಳ್ತಿದ್ರು. ಹೇಳಿದಾಗಲೂ ಅವನು ಕೇಳದೇ ಇದ್ದಾಗ ಏನು ಮಾಡ್ತಿದ್ರು ಶರಣರು? ಆ ಜಂಗಮ ಹೋಗಿ ಕಂಬಕ್ಕೆ ತೆಕ್ಕೆ ಬೀಳ್ತಿದ್ರು. ಎಲ್ಲಿ ತನಕ ಅಂದ್ರೆ, ನೀನು ಕುಡಿಯೋದು ಬಿಡಲ್ಲ ನಾನು ಅಂತ ಹೇಳೋ ತನಕ ನಾನು ಬಿಡಲ್ಲ. ಅಥವಾ ಯಾರ್ದೋ ಮನೆ ತಂದೆ ತಾಯಿಗಳಿಗೆ ಹೊರಗಾಕಿರ್ತಾರೆ, ಯಾರ್ದೋ ಮನೆಗೆ ಹೆಂಡತಿನ ಬಿಟ್ಟಿರ್ತಾರೆ, ಹೆಂಡತಿನ ಹೊಡಿತಿರ್ತಾನೆ. ಇಂಥವೆಲ್ಲ ದುರ್ಗುಣಗಳು, ಸಾಮಾಜಿಕ ಅನಿಷ್ಟಗಳೇನಿದ್ವೋ ಆ ಅನಿಷ್ಟಗಳೆಲ್ಲ ದೂರ ಆಗಲಿ. ಈಗ ಈ ಕೌಟುಂಬಿಕ ಶುದ್ಧೀಕರಣಕ್ಕೆ ತೆಕ್ಕೆ ಕಾಯಕದ್ರು ಹೋಗ್ತಿದ್ರು. ಅವರಿಗೂ ಕೇಳಿಲ್ಲ 2 ದಿವಸಗಟ್ಟಲೆ ಅಂತ ಕೇಳಿದ್ರೆ ಸ್ವಲ್ಪ ಗಟ್ಟಿ ಕಾಳು ಇರ್ತಾವೆ ಕೆಲವೊಂದು, ಹಂಗೆ ಕಟ್ಟಂತ ಅಂಥವ್ರು ಇದ್ದರು ಅಂದರೆ ಎಲ್ಲಿಗೆ ಬರ್ತಿದ್ರು ಅವರು? ಅಂಗಳದೊಳಗೆ ಬರ್ತಿದ್ರು. ಅಂಗಳದೊಳಗೆ ಬಂದು ಮುಳ್ಳಾವಿಗೆ ಕಾಯಕ, ಈಗ ಯಾವ್ದಾರ ಜಾತ್ರೆ ನೋಡ್ತಿರಲ್ಲ ನೀವು, ಮುಳ್ಳಾವಿ ಮೇಲೆ ನಿಂತಿರೋದು,
ಅದು ಕೇವಲ ಬೇಡ್ಕೊಳ್ಳಿಕ್ಕಂತಲ್ಲ, ಜನರ ಜೀವನ ಸುಧಾರಿಸ್ಲಿಕ್ಕೆ ಮುಳ್ಳಾವಿಗೆ ಕಾಯಕದವರು ಅಂತ ಹೋಗ್ತಿದ್ರು. ಅವರು ಒಂದು ವೇಳೆ ಅಲ್ಲಿಗೂ ಅವನು ಕೇಳಿಲ್ಲ ಅಂದ್ರೆ ಕೊನೆಗೆ ಶಸ್ತ್ರ ಕಾಯಕದವನು ಹೋಗ್ತಿದ್ದ. ನೀನು ಒಂದು ವೇಳೆ ಹೊರಗೆ ಹಾಕಿದ ನಿನ್ನ ತಂದೆ ತಾಯಿಗೆ ನೀನು ಮನೆಯಲ್ಲಿ ಕರೀಲಿಲ್ಲ ಅಂತಂದ್ರೆ, ಅಥವಾ ನಿನ್ನ ಇಂಥ ದುಶ್ಚಟ ದುರ್ಗುಣ ನೀನು ಬಿಡಲಿಲ್ಲ ಅಂತಂದ್ರೆ ನಾನು ನಿನ್ನ ಸಲುವಾಗಿ ಪ್ರಾಣ ಬಿಡ್ತೀನಿ ಅಂತ ಶಸ್ತ್ರ ಕಾಯಕದರು ಹೋಗ್ತಿದ್ರು. ತಮಗೆ ತಾವೇ ತಿಳಿದುಕೊಂಡು ಪ್ರಾಣ ಬಿಡಕ್ಕೆ ತಯಾರಾದ್ರೆ ಊರ ಜನ ಎಲ್ಲನೂ ಕೂಡ ಬಂದು ಹೇಳ್ತಿದ್ರು. ಅಂಥ ಸಮಯದಲ್ಲಿ ಯಾವ ಪಾಪಿನೂ ಅಷ್ಟೊಂದು ಗಟ್ಟಿ ಮನಸ್ಸಿನವಿರಲ್ಲ. ತನಗಾಗಿ ಯಾರಾದರೂ ಪ್ರಾಣ ಕೊಡ್ತಾರ ಅಂತಂದ್ರೆ ತಿದ್ದುಕೊಳ್ಳಾರ್ದೆ ಇರ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವನು ತಿದ್ದುಕೊಳ್ತಿದ್ದ, ತಿದ್ದುಕೊಂಡು ಪರಿವರ್ತನೆ ಆಗ್ತಿದ್ದ. ಹೀಗೆ ಜನಜೀವನ ಸುಧಾರಣೆ ಮಾಡ್ತಾ ಇದ್ದಾರೆ ಬಸವಣ್ಣನವರು. ಕಲ್ಯಾಣದಲ್ಲಿ ಎಲ್ಲಿ ನೋಡಿದ್ರು ಕೂಡ ತಿಳಿಯಾದ